ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಒಂದು ಪರಿಸ್ಥಿತಿ ಬರುತ್ತೆ ಅಂತ ನಾವು ಯಾರೂ ಈ ರೀತಿ ಒಂದು ದಿವಸ ಈ ಪರಿಸ್ಥಿತಿ ಬರುತ್ತೆ, ಈ ರೀತಿ ಈ ಸಮಸ್ಯೆ ಬರುತ್ತೆ ಅಂತ ನಾವು ಯಾರೂ ಊಹೆ ಮಾಡಿರಲಿಲ್ಲ. ಬಹಳ ಬಹಳ ದುಃಖ ಆಗುತ್ತೆ, ಬಹಳ ನೋವಿನಿಂದ ನಾವೆಲ್ಲರೂ ಸಹ ಇವತ್ತು ಬಂದಿದ್ದೀವಿ. ಯಾಕಂದರೆ ನಾವು ಪ್ರತಿಯೊಬ್ಬರು ನಾವು ಮಹಿಳೆಯರಾಗಿ ನಾವು ದೇಶದಲ್ಲಿ ನಾವು ನಮ್ಮ ರಾಜ್ಯದಲ್ಲಿ 50% ಇದ್ದೀವಿ. ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ನೋಡಿ ದೇವರಾಗೆ ದುರ್ಗೆ, ಸರಸ್ವತಿ, ಲಕ್ಷ್ಮಿ ಅಂತ ಪೂಜೆ ಮಾಡ್ತಾರೆ. ನಮಗೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ನಮಗೆ ಗೌರವ ಬೇಕು, ನಮಗೆ ಸುರಕ್ಷತೆ ಬೇಕು. ಈಗ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಬೇಟಿ ಬಚಾವ್ ಅಂತ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ರು. 10 ವರ್ಷ ಆಯಿತು ಅವರ ಸರ್ಕಾರ. ಇತ್ತೀಚೆಗೆ ನಾವು ನೋಡಿದ್ದೀವಿ, ನಾವೆಲ್ಲರೂ ಸಹ ನಾವು ನೋಡಿದ್ದೀವಿ, ಒಬ್ಬ ಸಿಟ್ಟಿಂಗ್ ಸಂಸದರು, ಈಗ ನಾನು ಇಶ್ಯೂ ಏನು ಅಂತ ನಾನು ಮತ್ತೊಮ್ಮೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ಅವರ BJPಯ ಒಬ್ಬ ಅಭ್ಯರ್ಥಿನೇ ಬಂದು ಕೊಟ್ಟಿದ್ದಾರೆ, ಎಲ್ಲ ಮಾಹಿತಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಈ ರೀತಿ ಆಗಿದೆ ಅಂತ. ಅವರ ಮಾಜಿ ಒಬ್ಬ ಶಾಸಕರೇ ಸಹ ಈ ರೀತಿ ಎಲ್ಲ ಇದನ್ನು ಶೇರ್ ಮಾಡಿದ್ದಾರೆ. ಅವರಿಗೂ ಸಹ BJPಯ ಎಲ್ಲ ಹಿರಿಯರಿಗೂ ಮತ್ತು ವಿಶೇಷವಾಗಿ ಅಮಿತ್ ಶಾ ಅವರಿಗೆ ಮತ್ತು ಮೋದಿ ಸರ್ ಅವರಿಗೂ ಸಹ ಇದ್ರ ಬಗ್ಗೆ ಮತ್ತು ವಿಜೇಂದ್ರ ಅವರಿಗೂ ಸಹ ಈ ಮಾಹಿತಿ ಎಲ್ಲ ಇತ್ತು. ಆದರೂ ಸಹ ಅವರು ಮತ್ತೊಮ್ಮೆ ಇವರಿಗೆ ಟಿಕೆಟ್ ಕೊಟ್ಟಿದ್ದಾರಲ್ಲ, ನಿಜವಾಗ್ಲೂ ನಾವು ಪ್ರತಿಯೊಬ್ಬರು ಕರ್ನಾಟಕದ ಎಲ್ಲ ನಮ್ಮ ಜನರು, ವಿಶೇಷವಾಗಿ ಮಹಿಳೆಯರು ಭಾಳ ನಾವು ನೊಂದ್ಕೊಂಡಿದ್ದೀವಿ. ಯಾಕಂದರೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ನಾವು ಏನು ಪ್ರಶ್ನೆ ಮಾಡಬೇಕು ಅಂತಿದ್ದೀವಿ ಅಂದರೆ, ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಏನೇನಾಗ್ತಿದೆ ಅಂತ ನಾವು ನೋಡ್ಕೊಂಡು ಬರ್ತಾಯಿದ್ದೀವಿ. ಈಗ ತಾನೇ ಮೇಡಮ್ ಅವರು ಮಾತಾಡಿದ್ದಾರೆ, ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ನಾರಿ ಶಕ್ತಿ ಅಂತ ಹೇಳ್ತಾರೆ, ಮಹಿಳಾ ಸಮ್ಮಾನ್ ಅಂತ ಹೇಳ್ತಾರೆ, ಬೇಟಿ ಬಚಾವ್ ಅಂತ ಹೇಳ್ತಾರೆ. ಈ ಸಾವಿರಾರು ಜನ ಮಹಿಳೆಯರು, ಸಾವಿರಾರು ಜನ ಕನ್ನಡಿಗರು, ಕನ್ನಡತಿಯರು ನಮ್ಮ ಕರ್ನಾಟಕದ, ನಮ್ಮ ದೇಶದ ಹೆಣ್ಮಕ್ಳಲ್ವಾ. ಅವರಿಗೆ ನಿಜವಾಗ್ಲೂ ಅವ್ರು ಏನು ಪಾಪ ಮಾಡಿದ್ರು ಅಂತ ನಿಜವಾಗ್ಲೂ ಈ ರೀತಿ ಸಮಸ್ಯೆ ಆದರೂ ಸಹ ಶಿಕ್ಷೆ ತಗೊಂಡಿಲ್ಲ. ಇದೇ ಒಬ್ಬ ವ್ಯಕ್ತಿಗೆ ನೀವು ಮತ್ತೊಮ್ಮೆ ಟಿಕೆಟ್ ಕೊಟ್ಟಿದ್ದೀರಲ್ಲ, ನಿಜವಾಗ್ಲೂ ನೀವು ಮಹಿಳೆಯರ ಬಗ್ಗೆ ಈ ಭಾರತೀಯ ಜನತಾ ಪಾರ್ಟಿ ಎಷ್ಟು ಕಾಳಜಿ ಇದೆ ಅಂತ ಎಲ್ರಿಗೂ ತೋರಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.